ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೋಡ್ರಿ, ಇವತ್ತಿನ ದಿವಸ ನಾವು ಯಾವ ರೀತಿ ಸ್ವೀಟ್ ಕಾರ್ನ್ನ ಮಾಡೋದಂತ ಹೇಳ್ಕೊಡ್ತೀನಿ. ಇದಕ್ಕೆ ಮುಂಚೆ ನೀವೇನಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಇವನ್ನ ಸ್ವೀಟ್ ಕಾರ್ನ್ ತೊಗೊಂಡೇನು ಒಂದಿಷ್ಟು. ಅವನ್ನೆಲ್ಲ ಏನು ಮಾಡಬೇಕು, ಸುಲ್ಕೊಂಡು ಕ್ಯಾಸ್ ಕುಕ್ಕರ್ನಲ್ಲಿ ಕುದಿಸ್ತಾ ಇದ್ದೀನಿ. ಕುದಿಸಿದ ತಕ್ಷಣ ಒಂದು ಪೊಮೊಗ್ರೆನೇಟ್ ತೊಗೊಂಡು ಏನು ಮಾಡ್ತಾ ಇದ್ದೀನಿ, ಸುಲ್ಕೊಂಡಿದ್ದೀನಿ ಎಲ್ಲ ಥರ. ಇದೇ ಥರ ನೀವು ಸುಲ್ಕೊಂಡ್ಬಿಡಿ. ಈ ಥರ ಎಲ್ಲ ಪೊಮೊಗ್ರೆನೇಟ್ ಮತ್ತು ಆನಿಯನ್, ಲೆಮನ್, ರಾಜಗಿರಿಯನ್ನು ನಾನು ಇಲ್ಲಿ ಯೂಸ್ ಮಾಡ್ಕೊತಾ ಇದ್ದೀನಿ. ತುಂಬ ಹೆಲ್ಪ್ಫುಲ್ ಆಗಿರುತ್ತೆ ಅಂತ. ಈಗ ಅವ್ನು ಕುದಿಸ್ಕೊಂಡಿದ್ದೀನಿ ಸ್ವೀಟ್ ಕಾರ್ನ. ನೆಕ್ಸ್ಟ್ ಹಸಿರು ಕಾಳು ಮತ್ತು ಶೇಂಗಾನ ನಾನು ನೆನೆ ಇಟ್ಟು ತೊಗೊಂಡಿದ್ದೀನಿ. ಆಮೇಲೆ ಅವನ್ನೆಲ್ಲ ಏನು ಮಾಡ್ಬೇಕ್ರಿ, ಒನ್ ಬೈ ಒನ್ ಒಂದು ಇದ್ರೊಳಗೆ ಸರ್ವ್ ಮಾಡಬೇಕು. ನೋಡಿರಿ, ಈ ಥರ ನಾವು ಏನು ಮಾಡೀವಿ, ಪೊಮೊಗ್ರೆನೇಟ್ ಹಾಕಿಬಿಡಿ, ಹೆಸರು ಕಾಳು ಮತ್ತು ಶೇಂಗಾ ಕೂಡ ಹಾಕಿಬಿಡಿ. ಒಂದು ಸ್ವಲ್ಪ ನಾನು ಗಜ್ರಿಯನ್ನು ಟೇಸ್ಟ್ ಬರಲಿ ಅಂತ ತುರ್ಕೊಂಡಿದ್ದೀನಿ, ಅದನ್ನು ಕೂಡ ನಾನು ಹಾಕ್ತಾಯಿದ್ದೀನಿ. ರಾಜಗಿರಿನೂ ಹಾಕ್ತಾಯಿದ್ದೀನಿ. ಸ್ವಲ್ಪ ಕೋಸಂಬರಿ ಕೂಡ ನಾನು ಇಲ್ಲಿ ಹಾಕ್ತಾಯಿದ್ದೀನಿ. ಆನಿಯನ್ ಕೂಡ ನೀವು ಹಾಕ್ತಾಯಿದ್ದೀನಿ. ನೆಕ್ಸ್ಟ್ ನಾನು ಕೊಬ್ಬರಿಯನ್ನು ತುರಿದಿಟ್ಕೊಂಡಿದ್ದೀನಿ, ಅದನ್ನು ಕೂಡ ನಾವು ಇಲ್ಲಿ ಹಾಕಿಬಿಡಬೇಕು. ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಎಲ್ಲವನ್ನು ನಾವೇನು ಮಾಡಬೇಕು, ಮಿಶ್ರಣವನ್ನು ಮಾಡ್ತಾ ಹೋಗಬೇಕು. ಈ ರೀತಿ ಮಾಡಿಕೊಟ್ರೆ ಮಕ್ಕಳಿಗೂ ತಿನ್ನಲಿಕ್ಕೆ ಈಸಿ. ಒಂದು ಸ್ವಲ್ಪ ಟೇಸ್ಟ್ ಬರಲಿ ಅಂತ ಹೇಳಿ ನಾನೇನು ಮಾಡ್ತಾಯಿದ್ದೀನಿ, ಲೆಮನನ್ನು ಹಾಕ್ತಾಯಿದ್ದೀನಿ. ಈ ಥರ ನಾವು ಅದನ್ನು ಮಿಕ್ಸ್ ಮಾಡಿಟ್ರೆ ತುಂಬ ರುಚಿಯಾಗಿರುತ್ತೆ. ಇದು ಕೂಡ ಸಲಾಡ್ ಅಂತೂ ಕೂಡ ನಾವು ಯೂಸ್ ಮಾಡ್ಕೋಬೋದು. ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೀವು ಮನೆಯಲ್ಲಿ ಇದೇ ರೀತಿ ಟ್ರೈ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.